ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಸ್ಕೇಲನ್ನು ಬಳಸಿ ಹೂವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಉಲ್ಲನ್ನಿನ ಹೂವು. ಮೊದಲಿಗೆ ಬೇಕಾದ ಕಲರಿನ ಉಲ್ಲನ್ನನ್ನು ತಗೊಳ್ಬೇಕು. ನಂತರ ಸ್ಕೇಲಿಗೆ ಹೀಗೆ ಗಂಟನ್ನು ಹಾಕ್ಕೊಳ್ಬೇಕು ಎರಡು. ನೋಡಿ ಈ ಥರ. ಈಗ ಮತ್ತೊಂದು ಕೈಯಿಂದ ಈ ಥರವಾಗಿ ಸ್ಕೇಲಿಗೆ ಹಾಕ್ತಾ ಬರಬೇಕು. ಹೀಗೆ ಹಾಕ್ತಾ ಹೋದಾಗೆ ಕೈಯಿಂದ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಸರಿಸಿ. ನಾವು ಎಷ್ಟು ಈ ರೀತಿ ರೌಂಡ್ ಹಾಕ್ತೀವೋ ಅಷ್ಟು ದೊಡ್ಡ ಆಗ್ತದೆ ಹೂವು. ಸಣ್ಣ ಹೂವು ಬೇಕಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇದೇ ರೀತಿಯಾಗಿ ಸ್ಕೇಲ್ ಪೂರ್ತಿ ತುಂಬೋ ಥರ ಹಾಕ್ಕೊಳ್ಳುವಂಥದ್ದು. ಹೀಗೆ ಸರಿಸ್ತಾ ಬನ್ನಿ. ನೋಡಿ ಹೀಗೆ ನಾನು ಪೂರ್ತಿ ಸ್ಕೇಲು ಈ ರೀತಿ ಅರ್ಧಕ್ಕೆ ಹಾಕ್ತಾ ಇದ್ದೀನಿ. ತುದಿಗೆ ಬರೋಲ್ಲವರೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ತೋರಿಸ್ತೀನಿ. ನೋಡಿ ಈಗ ಕೊನೆಗೆ ಇಲ್ಲಿವರೆಗೆ ಹಾಕಿದ್ದೀನಿ. ತುದಿಗೆ ಹೋದಾಗೆ ಈಗ ಒಂದು ಬೆರಳಿಂದ ಒಂದು ಕೈ ಹಿಡ್ಕೊಂಡು ಹಾಕ್ಕೊಂಡ್ರೆ ಜಾರೋದಿಲ್ಲ. ಈಗ ಸ್ವಲ್ಪ ಉದ್ದದ ದಾರವನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇಷ್ಟುದ್ದ ಬಿಟ್ಟರೆ ಸಾಕು. ನೋಡಿ ಸೂಜಿಗೆ ಸೂಜಿ ಹಾಕ್ಕೊಂಡು ದಾರಕ್ಕೆ ಈ ರೀತಿಯಾಗಿ ಹೊಲಿತಾ ಬರುವಂಥದ್ದು. ಪ್ರತಿಯೊಂದು ರೌಂಡಲ್ಲೂ ಹೀಗೆ ಗಂಟನ್ನು ಹಾಕ್ಕೊಳ್ತಾ ಹೋಗಿ. ಇಲ್ಲಿ ಕಾಣ್ತದಲ್ವ ನಾವು ಹಾಕಿದ್ದು, ಅದರಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಗಂಟನ್ನು ಹಾಕ್ಕೊಳ್ಬೇಕು ಈ ಥರ. ನೋಡಿ ಆಮೇಲೆ ಸ್ಕೇಲನ್ನು ತೆಗೆದಾವಾಗ ಬಿಚ್ಚಬಾರ್ದಲ್ವ, ಆ ಥರ ಹೀಗೆ ಗಂಟನ್ನು ಹಾಕ್ಕೊಂಡ್ರೆ ಬಿಚ್ಚೋದಿಲ್ಲ. ನೋಡಿ ತುಂಬ ಈಸಿ ಇದೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಜಾಸ್ತಿ ಏನು ಖರ್ಚು ಇಲ್ಲ ಇದಕ್ಕೆ. ಮನೇಲಿ ಇದ್ದಂಥದ್ದೇ ಹುಲ್ಲನ್ನು ತಗೊಂಡು ಸ್ಕೇಲ್ ಹೇಗೂ ಇದ್ದೇ ಇರ್ತದಲ್ವ, ಸೂಜಿ ದಾರ ಇಷ್ಟೇ ಬೇಕಾಗಿರುವಂಥ ವಸ್ತುಗಳು. ಹೀಗೆ ಪೂರ್ತಿಯಾಗಿ ಇದೇ ಥರ ಹಾಕ್ಕೊಳ್ಳುವಂಥದ್ದು. ಇಲ್ಲಿಂದ ಇಲ್ಲಿವರೆಗೆ ಕೊನೆವರೆಗೆ ಹಾಕ್ಕೊಳ್ಬೇಕು ಇದೇ ಥರವಾಗಿ ಗಂಟನ್ನು. ನೋಡಿ ಇಲ್ಲಿ ತುದಿವರೆಗೆ ಹಾಕಿದ್ದೀನಿ. ಈಗ ಸ್ಕೇಲನ್ನು ಬಿಡಿಸ್ಕೊಳ್ಬೇಕು. ನಿಧಾನವಾಗಿ ಜಾರಿಸ್ತಾ ಬಂದರೆ ಆಯಿತು, ಬಿಚ್ಚೋದಿಲ್ಲ ಇದು. ಯಾಕಂದರೆ ಮೊದಲೇ ಹೊಲ್ಕೊಂಡಿರ್ತೀವಲ್ವ, ಅದರಿಂದ ನೋಡಿ ಈಗ
ಈ ಥರ ಬಂದಿದೆ. ಇದನ್ನು ಈಗ ಸುತ್ತುತ್ತಾ ಬರುವಂಥದ್ದು, ನಾವು ಹೊಲ್ಕೊಂಡಿರೋ ಕಡೆಗೆ ಹೀಗೆ ರೌಂಡಾಗಿ ಸುತ್ತುತ್ತಾ ಬನ್ನಿ. ಇದೇ ರೀತಿಯಾಗಿ ಸುತ್ತಕೊಂಡು ಆಲ್ರೆಡಿ ಸೂಜಿ ಹಾಕಿರ್ತೀವಲ್ವ, ಅದರಿಂದ ಇದೆಲ್ಲ ಎಳೆಗಳನ್ನು ಸೇರಿಸಿ ಹೊಲ್ಕೊಳ್ಳುವಂಥದ್ದು. ನೋಡಿ ಈ ಥರ ಆಯಿತು. ಹಿಂದ್ಗಡೆಗೆ ಇದೆಲ್ಲ ಜಾರದೇ ಇರೋ ರೀತಿ ಹೊಲ್ಕೊಳ್ಬೇಕು. ನೋಡಿ ಈ ಥರ ಆಯಿತು. ಈಗ ಎಲ್ಲ ಎಳೆ ಬಿಟ್ಟು ಹೋಗದೇ ಇರೋ ರೀತಿ ಹೊಲ್ಕೊಳ್ಳುವಂಥದ್ದು. ಹಾಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಎಲ್ಲದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈ ಥರ ಎಲ್ಲ ಎಳೆಗಳಿಗೂ ಸೇರಿಸಿ ಹೊಲ್ಕೊಳ್ಬೇಕು. ಇದು ನಾನು ಹೊಲಿತಾ ಇರೋದಿದ್ದು ಹಿಂಭಾಗ. ಈ ರೀತಿಯಾಗಿ ಹೂ ಮಾಡಿಕೊಂಡ್ರೆ ಯಾವುದಕ್ಕಾದರೂ ಉಪಯೋಗ ಮಾಡ್ಬೋದು. ನೋಡಿ ರೆಡಿ ಆಯಿತು ಹೂವು. ಮುಂದುಗಡೆ ಈ ಥರ ಕಾಣ್ತದೆ. ನಾನಿಲ್ಲಿ ಮತ್ತೊಂದು ಕಲರಿನ ಉಲ್ಲನನ್ನು ಬಳಸಿ ಒಂದು ಹೂವನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಧ್ಯದಲ್ಲಿ ಒಂದು ಮಣಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.